ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ದೇವರ ಕೃಪೆ ಅನುದಿನವೂ ಕೂಡ ಹೊಸದಾಗಿದೆ. ಈ ದಿನ ಕೂಡ ದೇವರು ಹೊಸ ಆಶೀರ್ವಾದಗಳನ್ನು ನಿಮಗೆ ಕೊಡುತ್ತಾರೆ. ಸರಿ, ದೇವರು ಹೊಸ ಆಶೀರ್ವಾದಗಳನ್ನು ಕೊಡುತ್ತಾರೆ. ಈ ಸ್ಥಳ ಹೊಸದಾಗಿದೆಯಲ್ಲ, ಚರ್ಚ್ನ ಗಂಟೆ ಎಲ್ಲ ಕೇಳುತ್ತಾ ಇದೆ. ಎಲ್ಲಿ ಎಂದು ಕೇಳುತ್ತೀರಾ? ಇದು ಕೊಚ್ಚಿಯಲ್ಲಿ ಇರುವಂಥ ಯೂದ ಸಭಾ ಮಂದಿರ. ಬೈಬಲ್ನಲ್ಲಿ ಇದೆ ಅಲ್ಲವಾ ಸಭಾ ಮಂದಿರ ಎಂಬುದಾಗಿ, ಸಿನಗಾಗ್. ಯೇಸು ಕ್ರಿಸ್ತನು ಸಬ್ಬ ದಿನದಲ್ಲಿ ಸಭಾ ಮಂದಿರದಲ್ಲಿ ಪ್ರಸಂಗ ಮಾಡಿದನು ಎಂಬುದಾಗಿ. ಯಹೂದ್ಯರಿಗೆ ಯೆರೂಸಲೇಮಿನಲ್ಲಿ ದೊಡ್ಡ ಒಂದು ಆಲಯ ಇದೆ. ಇತರ ಸ್ಥಳಗಳಲ್ಲಿ ಈ ರೀತಿ ಯಹೂದ್ಯರ ಸಭಾ ಮಂದಿರ ಇತ್ತು. ಅದೇ ರೀತಿಯಾಗಿ ಅವರು ಹೋಗುವಂಥ ಎಲ್ಲ ಸ್ಥಳಗಳಲ್ಲೂ ಸಭಾ ಮಂದಿರ, ಸಿನಗಾಗ್ ಎಂಬುದಾಗಿ ಉಂಟು ಮಾಡಿ ಅಲ್ಲಿ ಸತ್ಯವೇದವನ್ನು ಓದುವಂಥದ್ದು, ದೇವರನ್ನು ಆರಾಧಿಸುವಂಥದ್ದು, ಈ ರೀತಿಯ ಕಾರ್ಯಗಳನ್ನು ಅವರು ಮಾಡಿದರು. 16ನೇ ಶತಮಾನದಲ್ಲಿ ನಮ್ಮ ಇಂಡಿಯಾ ದೇಶದ ಈ ಒಂದು ಭಾಗದಲ್ಲಿ ಪೋರ್ಚುಗೀಸರು, ಡಚ್ಚರು ಬಂದು ಅನೇಕ ಭಾಗಗಳಲ್ಲಿ ಅವರು ಆಳ್ವಿಕೆ ನಡೆಸಿದರು. ಆ ಕಾಲದಲ್ಲಿ ನಮ್ಮ ಮಧ್ಯದಲ್ಲಿ ಬಂದು ವಾಸವಾಗಿದ್ದಂಥ ಯಹೂದ್ಯರಿಂದ ಇದು 1568ರಲ್ಲಿ ಕಟ್ಟಲ್ಪಟ್ಟಂತ ಒಂದು ಸಭಾ ಮಂದಿರ. ಅದುವೇ ಹಿಂದೆ ಇರುವಂಥದ್ದು ಯಹೂದ ಸಭಾ ಮಂದಿರ. ಈಗ ಸ್ವಲ್ಪ ಯಹೂದ್ಯರು ಈಗಲೂ ಕೂಡ ಇಲ್ಲಿ ವಾಸವಾಗಿದ್ದಾರೆ. ಅವರು ಇಲ್ಲಿ ಬಂದು ದೇವರನ್ನು ಆರಾಧಿಸುತ್ತಾರೆ. ಇದರ ಒಳಗೆ ಸತ್ಯವೇದದ ಸುರುಳಿಗಳು ಇವೆ, ಅನೇಕ ವಸ್ತುಗಳು ಇವೆ. ಈಗಲೂ ಕೂಡ ಅವರು ಇಲ್ಲಿ ಬಂದು ದೇವರನ್ನು ಆರಾಧಿಸುತ್ತಾರೆ. ಸ್ವಲ್ಪ ಯಹೂದ್ಯರು ಮಾತ್ರ ಇಲ್ಲಿ ಇದ್ದಾರೆ. ಇದು ಯಹೂದಿ ಬೀದಿ, ಜೂಯಿಶ್ ಸ್ಟ್ರೀಟ್ ಎಂಬುದಾಗಿ ಕರೆಯಲ್ಪಡುತ್ತದೆ. ಆ ಕಾಲದ ಬಹಳ ಪುರಾತನ ವಿಷಯಗಳನ್ನು ಇಲ್ಲಿ ಕಾದುಕೊಳ್ಳುತ್ತಾ ಇದ್ದಾರೆ. ಕೊಚ್ಚಿಗೆ ಬಂದರೆ ನೀವು ಈ ಸ್ಥಳವನ್ನು ನೋಡಬಹುದು. ಕೇರಳದ ಕೊಚ್ಚಿ ಪಟ್ಟಣದಲ್ಲಿ ಇರುವಂತ ಒಂದು ಪ್ರದೇಶ ಇದು. ಸರಿ, ಈ ದಿನದಲ್ಲಿ ದೇವರು ನನಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಎಂಬುದಾಗಿ ಕೇಳುತ್ತೀರಾ? ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ದೇವರಾದ ಯೇಸು ಕ್ರಿಸ್ತನು ಜನರಿಗೆ ಒಂದು ಪ್ರಮುಖವಾದ ವಿಷಯವನ್ನು ಹೇಳುತ್ತಾ ಇದ್ದಾನೆ. ಈ ಭಾಗವನ್ನು ಓದುವಾಗ ಚಿಂತಿಸಬೇಡಿರಿ, ಚಿಂತಿಸಬೇಡಿರಿ ಎಂಬುದಾಗಿ ಪದೇ ಪದೇ ಹೇಳುತ್ತಾನೆ. ಏನು ತಿನ್ನುವುದೆಂದು ಚಿಂತಿಸಬೇಡಿರಿ, ಏನು ಉಡುವುದೆಂಬುದಾಗಿ ಚಿಂತಿಸಬೇಡಿರಿ, ನಾಳೆಯ ಕುರಿತಾಗಿ ನೀವು ಚಿಂತಿಸಬೇಡಿರಿ. ಯಾವುದೋ ಒಂದು ಚಿಂತೆ ನಿಮ್ಮ ಹೃದಯದಲ್ಲಿ ಇದೆ ಅಲ್ಲವಾ? ಯಾವುದೋ ಅವಶ್ಯಕತೆಗಳ ಕುರಿತಾಗಿ, ನಾಳೆ ಏನು ಮಾಡುವುದು, ಇದಕ್ಕೇನು ಮಾಡುವುದು, ಅದಕ್ಕೇನು ಮಾಡುವುದು, ಈ ರೀತಿ ಕೆಲವೊಂದು ಅಗತ್ಯತೆಗಳು, ಕೆಲವೊಂದು ಸಮಸ್ಯೆಗಳು ನಮ್ಮನ್ನು ಬಾಧಿಸಿ ಚಿಂತೆಯನ್ನು ಉಂಟು ಮಾಡುತ್ತದೆ. ಯೇಸು ಹೇಳುತ್ತಾನೆ, ಚಿಂತಿಸಬೇಡಿರಿ. ಚಿಂತಿಸದೆ ಹೇಗೆ ಇರುವುದಕ್ಕೆ ಸಾಧ್ಯ? ಇಷ್ಟು ಕಾರ್ಯಗಳೆಲ್ಲ ಇದೆ ಅಲ್ಲ, ನಿಮಗಾಗಿ ಚಿಂತಿಸುವುದಕ್ಕೆ ಒಬ್ಬರು ಇದ್ದಾರೆ. ಪರಲೋಕದ ತಂದೆ, ಆತನು ನಿಮ್ಮ ಕುರಿತಾಗಿ ಚಿಂತಿಸುವಂತ, ನಿಮ್ಮ ಮೇಲೆ ಅಕ್ಕರೆ ಉಳ್ಳಂತ ದೇವರು. ನಿಮ್ಮನ್ನು ಪೋಷಿಸಬೇಕು, ಉಡಿಸಬೇಕು, ಆಶೀರ್ವದಿಸಬೇಕು, ನಿಮ್ಮ ಅಗತ್ಯತೆಗಳನ್ನು ಸಂಧಿಸಬೇಕೆಂಬುದಾಗಿ ಆತನಿಗೆ ಗೊತ್ತು. ಆದ್ದರಿಂದ ನೀವೇನು ಮಾಡಬೇಕು ಅಂದರೆ, ಮೊದಲನೆಯದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಫಸ್ಟ್ ದೇವರಿಗೆ ಪ್ರಾಮುಖ್ಯತೆಯನ್ನು ಕೊಡಿರಿ. ಪರಲೋಕ ರಾಜ್ಯದ ಕುರಿತು ತವಕ ಪಡಿರಿ. ನಾವು ಮರಣದ ನಂತರ ನಿತ್ಯವಾಗಿ ಬಾಳಲಿರುವಂಥದ್ದು ಪರಲೋಕ ರಾಜ್ಯದಲ್ಲಿ. ಈ ಲೋಕದಲ್ಲಿ 70 ವರ್ಷಗಳು ಬಲ ಇದ್ದರೆ 80 ವರ್ಷಗಳು ಅಷ್ಟೇ ಜೀವನ. ಆದರೆ ಪರಲೋಕದಲ್ಲಿಯೇ ಯುಗ ಯುಗಾಂತರಕ್ಕೂ ನಿತ್ಯವಾಗಿ ಶಾಶ್ವತವಾಗಿ ನಾವು ಬಾಳಲಿರುವಂಥದ್ದು, ಅಳಿಯದೇ ಇರುವಂಥ ಆ ಒಂದು ಜೀವಿತ, ಅದನ್ನು ಕೊಡಲೆಂದೇ ಯೇಸು ಲೋಕಕ್ಕೆ ಬಂದನು. ಯೇಸು ಸತ್ತು ಪುನರುತ್ಥಾನನಾಗಿ ಎದ್ದು, ಯೇಸುವೆ ಪುನರುತ್ಥಾನದ ಪ್ರಥಮ ಫಲವಾದನು. ನಾವು ಕೂಡ ಯೇಸುವನ್ನು ಹುಡುಕಿ ಮೊದಲನೇದಾಗಿ ಆತನ ರಾಜ್ಯದ ಮಕ್ಕಳಾಗಿ ಬದಲಾದರೆ, ಮರಣದ ನಂತರ ನಮಗೊಂದು ಮಹಿಮೆಯಾದ ಶರೀರ, ಯೇಸುವಿನ ಮರಣದ ನಂತರ ನಮಗೆ ಕೊಡಲ್ಪಟ್ಟು ಯೇಸುವಿನೊಂದಿಗೆ ನಿತ್ಯವಾಗಿ ಬಾಳಲಿದ್ದೇವೆ. ಅದನ್ನೇ ಹುಡುಕಲು ಹೇಳುತ್ತಾರೆ. ಮೊದಲನೇದಾಗಿ ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ. ಪರಲೋಕ ರಾಜ್ಯದಲ್ಲಿ ಒಂದು ದೊಡ್ಡ ಪುಸ್ತಕ ಇದೆ, ಜೀವಬಾಧ್ಯರ ಪಟ್ಟಿ. ನಾವು ಯೇಸುವನ್ನು ಸ್ವೀಕರಿಸಿಕೊಂಡು ರಕ್ಷಣೆ ಹೊಂದುವಾಗ ನಮ್ಮ ಹೆಸರು ಅದರಲ್ಲಿ ಬರೆಯಲ್ಪಡುತ್ತದೆ. ಆ ರೀತಿ ಬರೆಯಲ್ಪಟ್ಟವರು ಮಾತ್ರವೇ ಪರಲೋಕ ರಾಜ್ಯಕ್ಕೆ ಹೋಗುವುದಕ್ಕೆ ಸಾಧ್ಯ. ಅದಕ್ಕೆ ದೇವರು ಹೇಳುತ್ತಾರೆ, ಆ ರಾಜ್ಯಕ್ಕಾಗಿ ತವಕ ಪಡಿರಿ. ಆ ರಾಜ್ಯದಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆಯಾ ಎಂಬುದರಲ್ಲಿ ನೀವು ಗಮನ ಕೊಡಿರಿ. ಮಿಕ್ಕ ಎಲ್ಲವೂ ಕೂಡ ನಿಮಗೆ ಕೊಡಲ್ಪಡುತ್ತದೆ. ಬೇರೆ ಯಾವುದರ ಬಗ್ಗೆ ನೀವು ಚಿಂತಿಸಬೇಕಾಗಿಲ್ಲ, ನಿಮಗೆ ಕೊಡಲ್ಪಡುತ್ತದೆ. ಅದುವೇ ದೇವರು ಕೊಡುವಂತ ಮಾತು. ಹಾಗಾದ್ರೆ ನೀವು ಯಾವುದರ ಕುರಿತಾಗಿ ಚಿಂತಿಸಬೇಕು? ನಾನು ರಕ್ಷಿಸಲ್ಪಡಬೇಕು, ಪರಲೋಕ ರಾಜ್ಯಕ್ಕೆ ನಾನು ಹೋಗಬೇಕು, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಇರಬೇಕು, ಅದರ ಕುರಿತಾಗಿ ನೀವು ಚಿಂತಿಸಬೇಕು. ಬೇರೆ ಯಾವುದರ ಕುರಿತಾಗಿ ನೀವು ಚಿಂತಿಸಬೇಡಿರಿ. ಇದನ್ನೆಲ್ಲ ಕರ್ತನೆ ಕೊಡುತ್ತಾನೆ. ಇನ್ನು ನಿಮಗೆ ಯಾವ ಅವಶ್ಯಕತೆ ಇದೆ, ಕರ್ತನು ಕೊಡುತ್ತಾನೆ. ನಾಳೆ ಏನು ಅವಶ್ಯಕತೆ ಇದೆ ಅದನ್ನು ಆತನು ಸಂಧಿಸುವನು. ಭವಿಷ್ಯತ್ ಕಾಲ ಆತನ ಕರಗಳಲ್ಲಿ ಇದೆ. ಆತನು ಆಶೀರ್ವಾದವಾಗಿ ನಡೆಸುತ್ತಾನೆ. ಮತ್ತ್ಯಾಕೆ ಚಿಂತಿಸಬೇಕು?
ಎಲ್ಲ ಚಿಂತೆಗಳನ್ನು ಕೂಡ ಮೂಟೆ ಕಟ್ಟಿ ಇಂದು ದೇವರ ಪಾದಗಳಲ್ಲಿ ಇಟ್ಟು ಬಿಡಿ. ಒಂದೇ ಒಂದು ಚಿಂತೆ, ನಾನು ದೇವರಿಗೆ ಮೆಚ್ಚುಗೆಯಾಗಿ ನಡೆಯಬೇಕು, ಪರಿಶುದ್ಧವಾಗಿರಬೇಕು, ಪರಲೋಕ ರಾಜ್ಯಕ್ಕೆ ಹೋಗಬೇಕು, ಅದರಲ್ಲಿ ಮಾತ್ರ ಗಮನ ಸಲ್ಲಿಸಿ. ಸರಿನಾ? ದೇವರನ್ನು ನೋಡಿ ಹೇಳಿರಿ, ದೇವರೇ, ನಾನು ಮೊದಲನೆಯದಾಗಿ ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕಿಸುವಂತೆ ಒಪ್ಪಿಸಿಕೊಡುತ್ತೇನೆ. ಪರಲೋಕ ರಾಜ್ಯದಲ್ಲಿ ನನ್ನ ಹೆಸರು ಬರೆಯಲ್ಪಡಬೇಕು. ನನ್ನ ಮರಣದ ನಂತರ ಶಾಶ್ವತವಾಗಿ ನಿಮ್ಮೊಂದಿಗೆ ಇರಬೇಕು. ಇಂದಿನ ನನ್ನ ಕಾರ್ಯಗಳನ್ನೆಲ್ಲ ನೀವು ನೋಡಿಕೊಳ್ಳುವಿರಿ. ಇನ್ನು ಮೇಲೆ ನಾನು ಚಿಂತಿಸುವುದಿಲ್ಲ, ನನಗಾಗಿ ಚಿಂತಿಸುವುದಕ್ಕೆ ನೀವಿದ್ದೀರಿ. ನೀವೇ ನೋಡಿಕೊಳ್ಳುವಿರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿಡೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.